ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರೀತಿಯ ಕುಚ್ಚಿನ ಡಿಸೈನನ್ನು ನೋಡೋಣ. ಇಲ್ಲಿ ನಾನು 11ನೇ ನಂಬರ್ ಕ್ರೋಶವನ್ನು ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಲೇಯರ್ ಹಾಕೋಕ್ಕೂ ಕೂಡ 11ನೇ ನಂಬರ್ ಕ್ರೋಶವನ್ನೇ ತಗೊತೀನಿ. ಇದಕ್ಕೆ ಎಲ್ಲ ಬೀಡ್ಸು ಕೂಡ ಹಿಡಿಯುತ್ತೆ. 11 0.7 mm ಅಂತ ನಾನಿಲ್ಲಿ ಕ್ರೋಶವನ್ನು ತಗೊಂಡಿದ್ದೀನಿ. ಹಾಗೆ ಸಿಲ್ಕ್ ಥ್ರೆಡನ್ನು 6 ಎಳೆಯಾಗಿ ಸುತ್ತಿ ಇಟ್ಕೊಂಡಿದ್ದೀನಿ. 6 ಎಳೆ ಸುತ್ತೋದು ಹೇಗೆ ಅಂದ್ಕೊಂಡು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಫ್ಲವರ್ ಶೇಪ್ನ ದೊಡ್ಡ ಬೀಡ್ಸನ್ನು ತಗೊಂಡಿದ್ದೀನಿ. ಡೂನಟ್ ರಿಂಗನ್ನು ತಗೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಇದು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಒಂದು ಲಾಕನ್ನು ಹಾಕೋಬೇಕು. ಡೂನಟ್ ರಿಂಗನ್ನು ಈ ದಾರದ ಒಳಗಡೆ ಪೋಣಿಸ್ಬೇಕು. ಒಂದು ಚೈನನ್ನು ಹಾಕಬೇಕು. ಹಾಕಿ ಬಟ್ಟೆಗೆ ಲಾಕನ್ನು ಮಾಡಬೇಕು. ಆಮೇಲೆ ಈ ಫ್ಲವರ್ ಬೀಡ್ಸನ್ನು ಹಾಕಬೇಕು. ಮತ್ತೆ ಒಂದು ಚೈನು, ಮತ್ತೊಂದು ಬಟ್ಟೆಗೆ ಲಾಕ್, ಮತ್ತೆ ರಿಂಗನ್ನು ಹಾಕಬೇಕು. ಒಂದು ಚೈನು, ಬಟ್ಟೆಗೆ ಲಾಕ್. ಈಗ ಮತ್ತೆ ಬೀಡ್ಸನ್ನು ನಾವು ಹಾಕಿ ಒಂದು ಚೈನನ್ನು ಹಾಕ್ಕೊಬೇಕು. ಹಾಕಿ ಲಾಕು. ಒಂದು ದೊಡ್ಡ ಫ್ಲವರ್ ಬೀಡ್ಸು ಮತ್ತು ಡೂನಟ್ ರಿಂಗನ್ನು ಹಾಕ್ತಾ ಹೋಗಬೇಕು. ಇಡೀ ಸೀರೆಗೂ ಕೂಡ ಹಾಕಬೇಕು. ನಿಮಗೆ ಬೇಕಾದ್ರೆ ಇಲ್ಲಿ ಮಧ್ಯ ಬೇಕಾದರೂ ಬೀಡ್ಸನ್ನು ಹಾಕ್ಕೊಬೋದು. ಬೀಡ್ಸ್ ಹಾಕದೇ ಇದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಡೀ ಸೀರೆಗೂ ಕೂಡ ಈ ರೀತಿಯಾಗಿ ಹಾಕೋತಾ ಹೋಗಬೇಕು. ನಾನು ಇದಾದಮೇಲೆ ಈ ಡೂನಟ್ ರಿಂಗಿಗೆ ಇಲ್ಲಿ ಮಧ್ಯ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಬೇಕು. ಗೊತ್ತಾಯ್ತಾ ಫ್ರೆಂಡ್ಸ್? ಇಲ್ಲಿ ಡೂನಟ್ ರಿಂಗಿಗೆ ನಾವು ಕುಚ್ಚನ್ನು ಕಟ್ಟಬೇಕು. ನಾನು ಈ ಡಿಸೈನನ್ನು ಮಾಡಿಟ್ಟಿದ್ದೀನಿ. ಹೇಗೆ ಡೂನಟ್ ರಿಂಗಿಗೆ ಕುಚ್ಚನ್ನು ಕಟ್ಟಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಸಿಂಪಲ್ಲಾಗಿ ಸೀರೆಗೆ ಒಳ್ಳೆ ಲುಕ್ಕನ್ನು ಕೊಡುತ್ತೆ. ನಿಮಗೆ ನೈಟ್ ಉಡೋ ಸೀರೆ ಮೀನ್ಸ್ ಫ್ಯಾನ್ಸಿ ಸೀರೆಗಳಿಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.